ಅಯ್ಯೋ ಶಿವನೇ, ನಂಗೆ ಕಾಲು ನೋವಿಲ್ಲ ಕಣವಿ, ಹೇಳಿದ್ರು ಒತ್ತುತ್ತಾ ಇದೆಯಲ್ಲ, ತೆಗಿಯತ್ತ. ಪುಟಮಿ ಒತ್ತಲು ಬಿಡು. ನೀನು ಹೂ ಅಂದ್ರು ನಾನೇ ಕಾಲು ಒತ್ತಾ ಇದ್ದೆ. ಅಲ್ಲ, ಬೆಂಗಳೂರಿಗೆ ಪಾದಯಾತ್ರೆ ಹೋಗಿ ಬಂದಿದ್ಯಾ, ಕಾಲು ನೋಯ್ದು ಇರ್ತದ? ನನ್ನಂಗೆ ಹುಡುಗರು ನಡೆದಿಲ್ವೇ? ಅವ್ವ, ನಮಗ್ ವಯಸ್ಸಿದೆ. ವಾ, ಹಂಗಂದ್ರೇನು? ನಾನು ಮುದುಕಿ ಆಗಿವ್ನಿ ಅಂತನಾ? ಅವ್ವ, ನೀನು ಕ್ರಾಂತಿಕಾರಿ ಹೆಣ್ಣು, ನಿನ್ಗೆ ವಯಸ್ಸೇ ಆಯ್ಕಿಲ್ಲ ಕಣವ. ಇವನು ಹಬ್ಬ ಕಮ್ಮಿ ಇದ್ದ, ಇವನು ಆಡ್ಕೊಳಕ್ ಶುರುವಾದ. ಇಲ್ಲ ಕಣವ, ಈ ಮಾತು ನಾನು ಹೇಳ್ತಾ ಇಲ್ಲ, ನೀನ್ ಹೋರಾಟ ಮಾಡಿ ಗೆದ್ದಿದ್ ರೀತಿ ನೋಡಿ ಜನನೇ ಹೇಳ್ತವ್ರೆ. ಈ ಕಮೆಂಟ್ಸ್ ಓದು. ಅವ್ವ, ಖುಷಿ ಹೇಳಿದ್ ನಿಜ. ನಿನ್ ವಿಡಿಯೋಗೆ ತುಂಬಾ ಲೈಕ್ಸ್ ಮತ್ತೆ ಕಮೆಂಟ್ಸ್ ಬರ್ತಾ ಇದೆ. ಎಲ್ರು ನಿನ್ನ ಹೊಗಳ್ತಿದಾರವ್ವ. ಈ ಸಂತೋಷದಾಗೆ ನಾನು ಭಾಗಿಯಾಗಬೇಕಾಗಿತ್ತು. ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಮಿಸ್ಟರ್ ಗೋಪಾಲ್, ನೀವ್ ಇಲ್ಲಿದ್ದಿದ್ದೆ ಒಳ್ಳೇದಾಯ್ತು. ಅಲ್ಲಿ ಬಂದು ಅವ್ವ ಸೀಮೆ ಎಣ್ಣೆ ಸುರ್ಕೊಳ್ಳೋದೇನಾದ್ರೂ ನೋಡಿದಿದ್ರೆ ನಿಮ್ ಹಾರ್ಟೇ ನಿಂತೋಗಿರೋದು. ಅದು ಸರಿನೇ ಕಣವ. ಆ ವಿಡಿಯೋ ನಂಗೆ ನೋಡ್ದಾಗೇನೆ ನನ್ನ ಕೈ ಕಾಲೆಲ್ಲ ನಡ್ಕೊಂಬಂದ್ಬಿಟ್ಟಿತ್ತು. ಅಪ್ಪಯ್ಯ, ನೀನು ವಿಡಿಯೋ ನೋಡೇ ಹಿಂಗೆ ಹೇಳ್ತಿದ್ಯಾ? ನಾವಿನ್ನು ನೇರವಾಗೇ ನೋಡಿದ್ವಿ. ನಮ್ಗಿನ್ ಹೇಗಾಗಿರ್ಬೇಡ ಹೇಳೋ. ಹೇಗೋ ಅವ್ವ ಪಟ್ಟಿದ ಕಷ್ಟಕ್ಕೆ ಒಳ್ಳೆ ಪ್ರತಿಫಲನೇ ಸಿಕ್ತು. ನಿಜ ಅಕ್ಕೋ, ಇಲ್ಲ ಅಂದಿದ್ರೆ ಈ ದೇಶದ ಮ್ಯಾಗ ನಂಬಿಕೆನೇ ಉಂಟಾಯ್ತಾಯ್ತು ನಂಗೆ. ಹಂಗೆಲ್ಲ ಅನ್ಬಾರ್ದು ಕಣಪ್ಪ. ನಿಮ್ಮಂತ ಯುವಕರೆಲ್ಲ ದೇಶದ ಮೇಲೆ ನಂಬಿಕೆ ಕಳ್ಕೊಂಬಿಟ್ರೆ ಹಿಂಗೆ ಅಂದಂಗೆ ಈ ಪ್ರತಿಫಲ ಸಿಕ್ಕಿರೋದು ನನ್ನ ಒಬ್ಳಿಂದನೇಯ? ಹಂಗಲ್ಲ. ಈ ಹೋರಾಟಕ್ಕೆ ಯಾರ್ಯಾರು ಬೆಂಬಲ ಕೊಟ್ರಲ್ಲ ಅವರೆಲ್ಲರಿಂದಲೂ ಈ ಪ್ರತಿಫಲ ಸಿಕ್ಕಿರೋದು. ನಿಜ ಪುಟಮ್ಮಿ, ಒಗ್ಗಟ್ಟಿನಾಗೆ ಬಲ ಇದೆ ಅಂತಾರಲ್ಲ, ಇದೆ. ಹೌದಯ್ಯ, ನಾವೇನೋ ಎಲ್ಲ ಮನೆಯವರೇ ಕೈ ಜೋಡಿಸ್ದು, ಆದರೆ ನಮ್ಮ ಮನೆಗೆ ಸಂಬಂಧನೇ ಇಲ್ಲ ಪಾಪ. ಆ ಹುಡುಗ ಸಚಿನ್ನು ಅವನು ಕೈ ಜೋಡಿಸ್ದ, ಒಳ್ಳೇದು ಮಾಡ್ದ. ವಯಸ್ಸು ಚಿಕ್ಕದು, ಆದರೆ ಆಲೋಚನೆಗಳು ಮಾತ್ರ ಶಾನ ದೊಡ್ಡದು. ಈ ಗೆಲುವಿಗೆ ಆ ಹುಡುಗನೂ ಕಾರಣನೇಯ.